ನಮ್ಮ ಎಕ್ಸ್ಪರಿಮೆಂಟ್ ಸೆಮಿಕಂಡಕ್ಟರ್ ಡಯೋಡು. ಇದು ರಿವರ್ಸ್ ಬಯಾಸ್. ಈ ರಿವರ್ಸ್ ಬಯಾಸ್ನಲ್ಲಿನೂ ಏನಿದೆ, ನಮಗೆ ಕೇವಲ ಪ್ರಿನ್ಸಿಪಲ್ ಇದೆ. ಇಲ್ಲಿ ಯಾವುದೇ ರೀತಿ ಫಾರ್ಮುಲಾ ಇಲ್ಲ. ಸೊ ಪ್ರಿನ್ಸಿಪಲ್ಗೆ 2 ಮಾರ್ಕ್ಸ್ ಇರುತ್ತೆ. ಫಾರ್ಮುಲಾ ಪ್ಲೇಸಲ್ಲಿ ನಾವು ನೇಚರ್ ಆಫ್ ಗ್ರಾಫ್ನ ಪ್ರಿಫರ್ ಮಾಡ್ತೀವಿ. ಸೊ ನೇಚರ್ ಆಫ್ ಗ್ರಾಫ್ನ ನೀವು ಡ್ರಾ ಮಾಡೋದ್ರಿಂದಾಗಿ ಇದಕ್ಕೆ 2 ಮಾರ್ಕ್ಸು ಫಾರ್ಮುಲಾ ಅಂತ ಕನ್ಸಿಡರ್ ಆಗುತ್ತೆ. ಸೊ ಪ್ರಿನ್ಸಿಪಲ್ ಅದಾದಮೇಲೆ ಏನು ಡ್ರಾ ಮಾಡ್ತೀವಿ, ನೇಚರ್ ಆಫ್ ಗ್ರಾಫ್ 2 ಮಾರ್ಕ್ಸ್. ಸರ್ಕ್ಯೂಟ್ ಡಯಾಗ್ರಾಮ್ನ ಡ್ರಾ ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ, 2 ಮಾರ್ಕ್ಸ್. ಅದಾದಮೇಲೆ ಟೇಬ್ಲರ್ ಕಾಲಮ್ನ ನಾವು ಡ್ರಾ ಮಾಡೋದ್ರಿಂದಾಗಿ ಅಗೇನ್ 2 ಮಾರ್ಕ್ಸ್. 2, 4, 6 ಆ್ಯಂಡ್ 8 ಮಾರ್ಕ್ಸ್ ಇನಿಷಿಯಲ್ ಆಗಿ ನಾವಿಷ್ಟು ನಮ್ಮ ಆನ್ಸರ್ ಶೀಟಲ್ಲಿ ಬರಿತೀವಿ. ಸೊ ಸರ್ಕ್ಯೂಟನ್ನು ನಾವು ನೋಡಿದಾಗ ಸೇಮ್ ಆ್ಯಸ್ ಪರ್ ಫಾರ್ವರ್ಡ್ ಬಯಾಸ್. ಇಲ್ಲಿ ಡಯೋಡಿಂದ ಡೈರೆಕ್ಷನ್ ಮಾತ್ರ ರಿವರ್ಸ್ ಆಗುತ್ತೆ. ಇಲ್ಲಿ ಕೀ ಬಳಸಿದ್ದಾರೆ. ನಮ್ಮ ಎಕ್ಸ್ಪರಿಮೆಂಟಲ್ ಸೆಟಪ್ಪಲ್ಲಿ ನಾವು ಇಲ್ಲಿಯೇ ಮತ್ತು ಇಲ್ಲಿಯೇ ಕೀಗಳನ್ನ ಬಳಸ್ತಾ ಇಲ್ಲ. ಕಾರಣ ನಮ್ಮ ಬ್ಯಾಟ್ರಿ ಬಾಕ್ಸಲ್ಲಿ ಆನ್ ಆಫ್ ಬಟನ್ ಇರೋದ್ರಿಂದಾಗಿ ನಾವು ಅದನ್ನೇ ಕೀ ಅಂತಾಗಿ ಬಳಸ್ತಾ ಇದ್ದೀವಿ. ಸೊ ಇಲ್ಲಿಗೆ ಈ ಸರ್ಕ್ಯೂಟಿನ ಕನೆಕ್ಷನ್ಸು ಹೇಗಿದೆ ಅಂತ ನೋಡೋಣ. ಸೊ ಒಂದು ಪಾಸಿಟಿವ್ ಏನಾಗಬೇಕು, ಅಮೀಟ್ರಿಗೂ ಬರಬೇಕು. ಇನ್ನೊಂದು ಪಾಸಿಟಿವು ರಿಯೋಸ್ಟ್ಯಾಟಿಂದ ಲೋವರ್ ಟರ್ಮಿನಲ್ಗೆ ಹೋಗಬೇಕು. ಸೊ ನಾವೇನು ಮಾಡ್ತೀವಿ, ಇಲ್ಲಿಂದು ಒಂದು ಪಾಯಿಂಟ್ ಅಮೀಟ್ರಿಗೆ ಹೋಗೋದು, ಇದು ಒಂದು ಪಾಯಿಂಟ್ ರಿಯೋಸ್ಟ್ಯಾಟಿಗೆ ಹೋಗೋದು. ಸೊ ರಿಯೋಸ್ಟ್ಯಾಟಿಂದ ನೆಗೆಟಿವ್ ಟರ್ಮಿನಲ್ನ ನಾವು ಇಲ್ಲೇನು ಮಾಡ್ತೀವಿ, ಕನೆಕ್ಟ್ ಮಾಡ್ತಾಯಿದ್ದೀವಿ. ಸೊ ಒಂದು ರಿಯೋಸ್ಟ್ಯಾಟಿಂದು ಲೋವರ್ ಟರ್ಮಿನಲಿಂದ ಪಾಸಿಟಿವ್ಗೆ, ಇನ್ನೊಂದು ಅಮೀಟರ್ದು ಮೈಕ್ರೋ ಅಮೀಟರ್ನ ಪಾಸಿಟಿವ್ಗೆ ಕನೆಕ್ಟ್ ಮಾಡ್ತೀವಿ. ಸೊ ಸೆಮಿಕಂಡಕ್ಟರ್ ಡಯೋಡ್ ಫಾರ್ವರ್ಡ್ ಬಯಾಸಲ್ಲಿ ನಾವು ಮಿಲಿ ಅಮೀಟರ್ ತೊಗೊಂಡಿರ್ತೀವಿ. ರಿವರ್ಸ್ ಬಯಾಸಲ್ಲಿ ಮೈಕ್ರೋ ಅಮೀಟರ್ನ ತೊಗೊಳ್ತೀವಿ. ಸೊ ನಮ್ಮದು ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ನೋಡಿರಿ, ರಿಯೋಸ್ಟ್ಯಾಟ್ನ ಇನ್ನೊಂದು ಟರ್ಮಿನಲ್. ಸೊ ಲೋವರ್ ಟರ್ಮಿನಲ್ ಕನೆಕ್ಟ್ ಆಗಬೇಕು. ಸೊ ನೆಗೆಟಿವ್ನಿಂದ ಒಂದು ನೆಗೆಟಿವ್ ಟರ್ಮಿನಲ್ಗೆ ನಾವೇನು ಮಾಡಿದ್ವಿ, ಕನೆಕ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನಂತಂದರೆ, ಮೈಕ್ರೋ ಅಮೀಟ್ರದ್ದು ನೆಗೆಟಿವ್ ಆಫ್ ದ ಡಯೋಡು ಪಾಸಿಟಿವ್ ಆಫ್ ದ ವೋಲ್ಟ್ ಮೀಟ್ರಿಗೆ ಕನೆಕ್ಟ್ ಆಗಬೇಕು. ಸೊ ಇಲ್ಲಿ ನೆಗೆಟಿವ್ ಆಫ್ ದ ಮೈಕ್ರೋ ಅಮೀಟರು ಡಯೋಡಿನ ಪಾಸಿಟಿವ್ ಟರ್ಮಿನಲ್ಗೆ ಹೋಗಿದೆ, ನೆಗೆಟಿವ್ ಟರ್ಮಿನಲ್ಗೆ ಹೋಗಿದೆ. ಸೊ ಒಂದು ವೋಲ್ಟ್ ಮೀಟ್ರನ್ನ ಪಾಸಿಟಿವ್ ಟರ್ಮಿನಲ್ಗೆ ಬರ್ತಾಯಿದೆ. ಇನ್ನು ನೆಗೆಟಿವ್ ಆಫ್ ದ ವೋಲ್ಟ್ ಮೀಟರು ಪಾಸಿಟಿವ್ ಆಫ್ ದ ಡಯೋಡ್ನಿಂದ ಅಪ್ಪರ್ ಟರ್ಮಿನಲ್ ಆಫ್ ದ ರಿಯೋಸ್ಟ್ಯಾಟ್ಗೆ ಹೋಗಬೇಕು. ಸೊ ಇಲ್ಲಿ ಇದೊಂದು ನೆಗೆಟಿವ್ ಟರ್ಮಿನಲ್ಲು ವೋಲ್ಟ್ ಮೀಟ್ರಿಗೆ ಹೋಗುತ್ತೆ. ಸೊ ಸೇಮ್ ವಯರು ಕನೆಕ್ಟೆಡು ಸೇಮ್ ಪಾಯಿಂಟ್ನಿಂದನೇ ಕನೆಕ್ಟ್ ಇರೋದ್ರಿಂದಾಗಿ ಇದನ್ನು ನಾವೇನು ಮಾಡ್ತೀವಿ, ಅಪ್ಪರ್ ಟರ್ಮಿನಲ್ ಆಫ್ ದ ರಿಯೋಸ್ಟ್ಯಾಟ್ಗೆ ಕನೆಕ್ಟ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿಗೆ ನಮ್ಮದು ಕನೆಕ್ಷನ್ಸ್ ಎಲ್ಲವೂ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಸೊ ರೀಡಿಂಗ್ ನಾವು ಹೇಗೆ ನೋಡ್ತೀವಿ, ಇಲ್ಲಿ ರೀಡಿಂಗ್ನ ಅಲ್ಲಿ ಸೆಮಿಕಂಡಕ್ಟರ್ ಡಯೋಡಲ್ಲಿ 0.1 ನೋಡಿದ್ವಲ್ಲ, ಇಲ್ಲಿ 1111 ವೋಲ್ಟಿಗೆ ನೋಡ್ತೀವಿ. ಅಪ್ ಟು 9 or 10 ವೋಲ್ಟ್ ಎಲ್ಲಿವರೆಗೂ ನಮ್ಮದು ಮೈಕ್ರೋಮೀಟ್ರಲ್ಲಿ ರೀಡಿಂಗ್ ಸಿಗುತ್ತೋ ಅಲ್ಲಿವರೆಗೂ ನೋಡ್ತೀವಿ. ಸೊ ಈ ಎಕ್ಸ್ಪರಿಮೆಂಟಲ್ಲಿ ರೀಡಿಂಗ್ ಏನಾಗುತ್ತೆ ಅನ್ನೋದನ್ನು ನಾನು ಮುಂದೆ ಡಿಸ್ಕಸ್ ಮಾಡ್ತೀನಿ. ಸೊ ಈ ಎಕ್ಸ್ಪರಿಮೆಂಟಿಗೆ ನಾವು ಕಂಪ್ಲೀಟಾಗಿ 12 ವೋಲ್ಟನ್ನು ತೊಗೊಳ್ತೀವಿ. ಈ ಎಕ್ಸ್ಪರಿಮೆಂಟಿಗೆ ನಾವು ಎಷ್ಟು ತೊಗೊತಿದ್ದೀವಿ, 12 ವೋಲ್ಟ್. ಸೊ ಪವರ್ ಸಪ್ಲೈ ಆನ್ ಮಾಡಿ ಫಸ್ಟ್ ಏನು ಮಾಡ್ತೀವಿ, 1 ವೋಲ್ಟಿಗೆ ಬಂದಾಗ ನಮ್ಮದು ರೀಡಿಂಗ್ ಏನು ಬರ್ತಾಯಿದೆ ಇಲ್ಲಿ ನೋಡಿ, ಇಟ್ ಈಸ್ 55 ಟು 60 ಬರ್ತಾಯಿದೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ಈ ರೀಡಿಂಗ್ಗಳಲ್ಲಿ ಪ್ರಿಕಾಷನ್ಸಲ್ಲಿ ಹೇಳಿದಾಗೆ, ಸೊ ಪ್ರಿಕಾಷನ್ಸ್ ಪಾಯಿಂಟ್ಸನ್ನು ನೋಡಿದಾಗ ಇಲ್ಲಿ ವೋಲ್ಟೇಜ್ ಶುಡ್ ಬಿ ಇನ್ಕ್ರೀಸ್ಡ್ ಇನ್ ದ ಸ್ಮಾಲ್ ಸ್ಟೆಪ್ಸ್ ಅಂತ ಹೇಳಿದ್ದಾರೆ. ಸ್ವಲ್ಪ ಇನ್ಕ್ರೀಸ್ ಮಾಡಿ ವೆಯ್ಟ್ ಮಾಡಿದ ಮೇಲೇ ನಾವು ರೀಡಿಂಗ್ ಏನು ಮಾಡಬೇಕಾಗುತ್ತೆ, ಬರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಫಸ್ಟಿಗೆ ನಾವೇನು ಮಾಡಬೇಕು, ಇಲ್ಲಿ ವೋಲ್ಟ್ ಮೀಟರ್ಗಳದ್ದು ರೇಂಜ್ ಬರಿತೀನಿ ನಾನು. 1, 2, 3, 4, 5, 6, 7, 8 ಆ್ಯಂಡ್ 9. ಸೊ ನಂದು ಮೈಕ್ರೋಮೀಟ್ರಲ್ಲಿ 60ಗೆ ನಿಂತಿದ್ದು. ಸೊ ನಾನು ಫಸ್ಟ್ ರೀಡಿಂಗ್ ಏನಂತ ಬರಿತೀನಿ ಇಲ್ಲಿ 60. ಸೊ ಸೆಕೆಂಡ್ ಏನು ಮಾಡ್ತೀನಿ, 2 ವೋಲ್ಟಿಗೆ ಹೋಗ್ತಾಯಿದ್ದೀನಿ. ಸೊ 2 ವೋಲ್ಟಲ್ಲಿ
ಎಷ್ಟು ಬರ್ತಾ ಇದೆ? ಸ್ವಲ್ಪ ವೇಟ್ ಮಾಡೋಣ, ಸ್ಟೇಬಲ್ ಆಗುತ್ತೆ. ಸೊ 110 ಮತ್ತು 120 ಇನ್ ಬಿಟ್ವೀನ್ ಅಂತಂದರೆ 115 ಅಂತ ತೊಗೊತೀನಿ ನಾನು. 115. ಸೊ ನೆಕ್ಸ್ಟ್ ಏನು ತೊಗೊತೀನಿ ನಾನು? 3 ವೋಲ್ಟ್ ತೊಗೊತೀನಿ. 3 ವೋಲ್ಟ್ ತೊಗೊಂಡಾಗ ಮತ್ತೆ ನಾನು ಅಬ್ಸರ್ವ್ ಮಾಡಬೇಕಾಗಿದ್ದಿದೆ, ಸ್ವಲ್ಪ ಅದನ್ನು ಸ್ಟೇಬಲ್ ಆಗಿ ಬಿಡಬೇಕು. ಈಗ ಆಲ್ರೆಡಿ 150, 160, ನಿಯರ್ ಟು 170 ಮುಟ್ತಾ ಇದೆ. ಸೊ ಸ್ವಲ್ಪ ವೇಟ್ ಮಾಡಿದರೆ 170. ಇದನ್ನು ನಾನೇನಂತ ತೊಗೊತೀನಿ? 170. ಓಕೆ. ಸೊ ಅದೇ ರೀತಿಯಾಗಿ ನಾನು 4 ವೋಲ್ಟ್, 5 ವೋಲ್ಟ್, ಅದೇ ರೀತಿ ಅಪ್ ಟು ಎಲ್ಲಿವರೆಗೆ ತೊಗೊತೀವಿ ನಾವು? ನಮ್ಮ ಟೇಬಲರ್ ಕಾಲಮ್ನಲ್ಲಿ 9 ವೋಲ್ಟ್ ತನಕ ಇದೆ. 9 ವೋಲ್ಟ್ ತನಕ ತೊಗೊಳ್ಳೋಣ. 230. ನೆಕ್ಸ್ಟ್ 5 ವೋಲ್ಟ್. 5 ವೋಲ್ಟಿಗೆ 280. 280. ನೆಕ್ಸ್ಟ್ 6 ವೋಲ್ಟಿಗೆ ಎಷ್ಟು ಕರೆಂಟ್ ಬರ್ತಾಯಿದೆ? 340. 340. ನೆಕ್ಸ್ಟ್ 7 ವೋಲ್ಟಿಗೆ ಇಟ್ ನಿಯರ್ಲಿ ಅಬೌಟ್ 400. 400. ನೆಕ್ಸ್ಟ್ 0.8 ವೋಲ್ಟಿಗೆ 450. 450. ಸೊ 9 ವೋಲ್ಟಿಗೆ ಬಂದಾಗ ಇಟ್ ಈಸ್ ಔಟ್ ಆಫ್ ಸ್ಕೇಲ್. ಸೊ 500 ಮೇಲೆ ಹೋಗ್ತಾ ಇದೆ. ಸ್ವಲ್ಪ ವೇಟ್ ಮಾಡೋಣ. 500 ಮೇಲೆ ಹೋಗ್ತಾ ಇದೆ. ಸೊ 500 ಮೇಲೆ ಅಂತಂದರೆ ನಾವು ಒಂದು 510 ಬರ್ಕೊಳ್ಳೋಣ. ಓಕೆ. ಸೊ ಇದನ್ನು ಗ್ರಾಫಲ್ಲಿ ಪ್ಲಾಟ್, ಸೊ ಗ್ರಾಫ್ನಲ್ಲಿ ಪ್ಲಾಟ್ ಮಾಡಿದ್ರೆ ಹೇಗೆ ಬರುತ್ತೆ ಅಂತಂದು ನೋಡೋಣ. ಸೊ ನಾವಿಲ್ಲಿ ಗ್ರಾಫ್ನ ಪ್ಲಾಟ್ ಮಾಡಿದಾಗ ನಾವು ಅಬ್ಸರ್ವ್ ಮಾಡ್ಬೋದು, ನಮ್ಮದು ಮೈಕ್ರೋ ಅಮ್ಮೀಟರ್ದು ರೇಂಜ್ ಏನಾಗಿತ್ತು? 500ಕ್ಕಿಂತ ಹೆಚ್ಚು ಹೋಗಿತ್ತು. ಇನ್ನೂ ಆ್ಯಕ್ಚುಲಿ ನೋಡಬೇಕಾದ್ರೆ ಇನ್ನೂ ನಮಗೆ ಸ್ಯಾಚುರೇಷನ್ ಕರೆಂಟ್ ಆ್ಯಕ್ಚುಲಿ ಸಿಕ್ಕಿಲ್ಲ, ಇನ್ನೂ ಅದು ಮುಂದುಗಡೆ ಬರುತ್ತೆ. ಸೊ ಈ ಥರ ಕೇಸಲ್ಲಿ ನಾವೇನು ಮಾಡಬೇಕು? ಈ ಮೈಕ್ರೋ ಅಮ್ಮೀಟರ್ನ ತೆಗೆದು ನಮ್ಮದು ಡಿಜಿಟಲ್ ಮಲ್ಟಿಮೀಟ್ರ್ ಇರುತ್ತೆ, ಆ ಡಿಜಿಟಲ್ ಮಲ್ಟಿಮೀಟ್ರನ್ನ ಸೆಟ್ ಮಾಡಿ, ಇನ್ನು ನಮಗೆ ಸ್ವಲ್ಪ ವೋಲ್ಟೇಜ್ ಜಾಸ್ತಿ ಇರತಕ್ಕಂಥ ಬ್ಯಾಟ್ರಿನ ತೊಗೊಂಡು ನಾವೇನು ಮಾಡ್ಬೋದು? ಇನ್ನೂ ಫರ್ದರ್ ರೀಡಿಂಗ್ಗಳನ್ನ ಚೆಕ್ ಮಾಡ್ಬೋದು. ಸೊ ಇದನ್ನ ನಾವೇನು ಮಾಡಬೇಕಾಗುತ್ತೆ? ಒಂದೊಂದೊಂದೊಂದು ಪಾಯಿಂಟನ್ನು ಸೇರಿಸ್ಕೊಳ್ತಾ ಬರಬೇಕು. ಸೊ ಈ ಪಾಯಿಂಟಲ್ಲಿ ನಾವೇನು ಮಾಡಬೇಕಾಗುತ್ತೆ? ಸ್ಯಾಚುರೇಷನ್ ಕರೆಂಟ್ ಅಂತಂದಾಗ ನಾನು ಇದೇ ಪಾಯಿಂಟನ್ನು ನಾನು ಏನು ಮಾಡಬೇಕಾಗುತ್ತೆ? ಮಾರ್ಕ್ ಮಾಡ್ಕೊತೀನಿ. ಸೊ ಇಲ್ಲಿಗೇನು ಬರುತ್ತೆ? 510 ಫಾರ್ ಪ್ರೆಸೆಂಟ್ ಸಿಚುವೇಶನ್. ನಂದು ಅಮ್ಮೀಟರ್ ರೇಂಜ್ ಅಷ್ಟೇ ಇರೋದ್ರಿಂದಾಗಿ ಇದ್ರಲ್ಲಿ ನಾನು ಏನಂತ ಬರಿತೀನಿ? 510 ಅನ್ನೋದು ಏನಿದೆ ನಂದು ಸ್ಯಾಚುರೇಷನ್ ಕರೆಂಟ್. ಸೊ ಇದೇ ನಂದು ರಿಸಲ್ಟ್ ಆಗಿರೋದಾಗಿ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಫಾರ್ ಗಿವನ್ ಡಯೋಡ್ ಈಸ್ 510 ಮೈಕ್ರೋ ಆಂಪಿಯರ್. ಸೊ ಇದು ಇನ್ನೂ ಜಾಸ್ತಿ ಇದೆ, ಬಟ್ ನಮ್ಮ ಸೆಟಪ್ಪಲ್ಲಿರೋದು ಲಿಮಿಟು 500 ಇರೋದ್ರಿಂದಾಗಿ ನಾನು 510 ತನಕ ಸ್ಯಾಚುರೇಷನ್ ಕರೆಂಟ್ ಅಂತ ಬರ್ತಿದ್ದೀನಿ. ಸೊ ಇಲ್ಲಿಗೆ ನಮ್ಮ ಎಕ್ಸ್ಪರಿಮೆಂಟಿನ ಕಂಪ್ಲೀಟ್ ಪಾಯಿಂಟ್ಸ್ಗಳೇನಾಗುತ್ತೆ? ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು.